ಜನಸೇವಕ ಸುದ್ದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡಲಬಾಗಿಲು ಮುಳಬಾಗಿಲು. ಸಮಸ್ತ ನಾಡಿನ ಶ್ರಮಿಕ ವರ್ಗ ಕಾರ್ಮಿಕರಿಗೆ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಮುಳಬಾಗಿಲು ನಗರದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಮಿಕ ದಿನಾಚರಣೆಗೆ ಚಾಲನೆ ನೀಡಿದ ಜನಸಮೂಹ ಕಟ್ಟಡ ಮತ್ತು ಇತರೆ ಸಂಘ ಡಾಕ್ಟರ್ ಸಂಘ ವಿಜಯ್ ಕುಮಾರ್ ರವರ ನೇತೃತ್ವದಲ್ಲಿ ಹಾಗೂ ಸಂಘದ ಅಧ್ಯಕ್ಷ ಶ್ಯಾಮಣ್ಣನವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ನಗರದ ಕಾರ್ಮಿಕ ಮುಖಂಡರಾದ ಯಾಮತುಲ್ಲಾ, ನಾಗರಾಜ್, ಅಫ್ರೋಜ್ ಪಾಷಾ, ಅಫ್ಸರ್, ಪವನ್, ನಯಾಜ್ ಖಾನ್, ವೆಂಕಟರಮಣ, ಹಿದಾಯತುಲ್ಲಾ, ಫೈರೋಜ್ ಸೇರಿದಂತೆ ಹಲವು ದಲಿತ ಮುಖಂಡರು ಭಾಗವಹಿಸಿದ್ದರು. ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕಾನೂನು ರಚನೆ ಮಾಡಿಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್. ಏನಿವತ್ತು ಇಡೀ ದೇಶಾದ್ಯಂತ ವಿಶ್ವ ಕಾರ್ಮಿಕರ ದಿನಾಚರಣೆ ಅಂತೇಳಿ ಮೇ 1ನೇ ತಾರೀಕು ಏನು ಮೇ 1 ಬರ್ತದೆ, ಆ ಮೇ 1ರ ದಿವಸ ಇಡೀ ವಿಶ್ವಕ್ಕೆ ಒಂದು ಮಾದರಿಯ ಒಂದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಪಿತಾಮಹರಾಗಿರ್ತಕ್ಕಂಥ ತಂದೆ ಸ್ಥಾನದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಜಿ ಏನಿವತ್ತು ಕಾನೂನುಗಳನ್ನು ರಚನೆ ಮಾಡಿ ಇಡೀ ದೇಶಕ್ಕೆ ಕಾರ್ಮಿಕರು 14 ಗಂಟೆಗಳ ಕಾಲ ಕಾರ್ಮಿಕರಾಗಿದ್ದಂಥ ಕಾರ್ಮಿಕರಿಗೆ 8 ಗಂಟೆಗಳ ಕಾಲ ಕೆಲಸ ಮಾಡುವಂಥ ಒಂದು ಕಾನೂನನ್ನು ರಚನೆ ಮಾಡಿಕೊಟ್ಟು, ನಂತರ ಏನಿವತ್ತು ಸರ್ಕಾರಿ ಇಲಾಖೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಆದಂತಹ ಒಂದು ಹೆರಿಗೆ ಭತ್ಯೆ ಕೊಡ್ತಾ ಇರತಕ್ಕಂಥ ಕಾನೂನು ರಚನೆ ಮಾಡಿರ್ತಕ್ಕಂಥದ್ದು, ಹಲವಾರು ಕಾರ್ಮಿಕರುಗಳಿಗೆ ಕಾನೂನುಗಳನ್ನು ರಚನೆ ಮಾಡಿ ಇಂತಿಂಥ ಕಾಯ್ದೆ ಅಡಿಯಲ್ಲಿ ಸಿಗಬೇಕಾಗಿರ್ತಕ್ಕಂಥ ಯೋಜನೆಗಳು ಕಾರ್ಮಿಕರಿಗೆ ಸಿಗುವಂಥ ರೀತಿಯಲ್ಲಿ ಒಂದು ಕಾನೂನುಗಳನ್ನು ಕೊಟ್ಟು ಇಡೀ ದೇಶಕ್ಕೆ ಮಾದರಿ ಕಾನೂನನ್ನು ಮಾಡಿ ಮಾದರಿಯಾಗಿ ಒಂದು ಬಾಬಾ ಸಾಹೇಬರು ಕಾರ್ಮಿಕರಿಗಾಗಿ ಒಂದು ಕಾರ್ಮಿಕ ಸಚಿವರಾಗಿ ದುಡಿದಿರ್ತಕ್ಕಂಥ ಒಂದು ಕಾರ್ಮಿಕ ಸಚಿವ ಅನಿಸ್ಕೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವು ಮೊದಲನೇದಾಗಿ ಒಂದು ಶುಭಾಶಯವನ್ನು ತಿಳಿಸೋದ್ರ ಮುಖಾಂತರ ಇಡೀ ದೇಶಕ್ಕೆ ಮತ್ತು ನಾಡಿನ ಜನತೆಗೆ, ನಾಡಿನ ಕಾರ್ಮಿಕರಿಗೆ, ನಾಡಿನ ಒಂದು ಶ್ರೇಯೋಭಿವೃದ್ಧಿಗೆ ಇವತ್ತು ನಮ್ಮ ತಾಲೂಕಿನ ಸಮಸ್ತ ಕಟ್ಟಡ ಕಾರ್ಮಿಕರು ಮತ್ತು ಇತರೆ ಕಾರ್ಮಿಕರಿಗೆ ಮೊಟ್ಟ ಮೊದಲಿಗೆ ಜನಸಮೂಹ ಕಟ್ಟಡ ಕಾರ್ಮಿಕ ಮತ್ತು ಇತರೆ ಕಾರ್ಮಿಕರ ವತಿಯಿಂದ ಸಮಸ್ತ ಜನತೆಗೆ ಒಂದು ಶುಭಾಶಯಗಳನ್ನು ಹೇಳೋದ್ರ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಏನಿವತ್ತು ಕಾರ್ಮಿಕ ದಿನಾಚರಣೆ ಅಂತೇಳಿ ನಾವು ಪೇಪರ್ಗಳಲ್ಲಿ ಮಾತ್ರ ಕೆಲವರು ನೋಡ್ತಾ ಇದ್ದೀವಿ. ಇವತ್ತು ಬೆಳಗ್ಗಿಂದನೂ ನಾನು ಗಮನಿಸಿದ ರೀತಿ ಕಾರ್ಮಿಕ ದಿನಾಚರಣೆ ಅಂತಂದರೆ ಇಡೀ ಕಾರ್ಮಿಕರೆಲ್ಲನೂ ಒಗ್ಗಟ್ಟಾಗಬೇಕಾಗಿದೆ. ಕಾರ್ಮಿಕರು ಇವತ್ತು ಬೆಳಗಿನಿಂದನೂ ಯಾವುದೋ ಒಂದು ಕೆಲಸದಲ್ಲಿ ತೊಡಗಿರ್ತಕ್ಕಂಥದ್ದು ಇನ್ನೂ ಬಹಳಷ್ಟು ಮಂದಿ ಇವತ್ತು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇಂಥ ಒಂದು ಕೆಲಸ ಕಾರ್ಯಗಳನ್ನು ನಿಲ್ಲಿಸಿ ಇವತ್ತು ಈ ಮೇ ದಿನ ಅಂತಂದರೆ ಒಂದು ವಿಶೇಷವಾದಂಥ ದಿನ, ಕಾರ್ಮಿಕರಿಗೆ ಕೊಟ್ಟಿರ್ತಕ್ಕಂಥ ವಿಶ್ವ ದಿನಾಚರಣೆ ಇದು. ಈ ದಿನಾಚರಣೆಯಂದು ನಾವು ನಮ್ಮ ಸಂಘಟನೆಗಳ ಮುಖಂಡರುಗಳು ಯಾರೇ ಆಗಿರ್ಬೋದು ಎಚ್ಚೆತ್ಕೊಬೇಕು, ಪ್ರಜ್ಞಾವಂತರನ್ನಾಗಿ ಮಾಡಬೇಕು, ಅವ್ರಿಗೆ ತಿಳುವಳಿಕೆ ಕೊಡಬೇಕು. ಏನಿವತ್ತು ಮೇ 1 ಬರ್ತಾ ಇದೆ ಅಂತಂದರೆ ಟ್ಯಾಕ್ಟ್ರ್ ಮಾಲೀಕರಾಗಿರ್ಬೋದು, ಟ್ಯಾಕ್ಟ್ರ್ ಕೂಲಿ ಕಾರ್ಮಿಕರಾಗಿರ್ಬೋದು, ಇಟ್ಟಿಗೆ ಫ್ಯಾಕ್ಟ್ರಿ ಮಾಲೀಕರಾಗಿರ್ಬೋದು, ಇಟ್ಟಿಗೆ ಕೂಲಿ ಕಾರ್ಮಿಕರಾಗಿರ್ಬೋದು, ಬಂಡೆಯವರಾಗಿರ್ಬೋದು, ಕಲ್ಲು ಕುಟುಕರಾಗಿರಬಹುದು, ಇತರೆ ಆಟೋ ಚಾಲಕರಾಗಿರ್ಬೋದು, ಸುಮಾರು ಕಾರ್ಮಿಕರು ಇವತ್ತು ಕಾರ್ಮಿಕರ ಒಂದು ಪಟ್ಟಿಯಲ್ಲಿರ್ತಕ್ಕಂಥವ್ರಿಗೆ ನಾವು ಅರಿವು ಮೂಡಿಸುವಂಥ ಕಾರ್ಯ ಆಗಬೇಕಾಗಿದೆ. ಇವತ್ತೇನಾದ್ರೂ ಈ ಕಾರ್ಮಿಕರ ಒಂದು ಇದರಲ್ಲಿ ನಾವು ಇವತ್ತು ಕಲ್ಯಾಣ ಮಂಡಳಿಯಲ್ಲಿ ಇವತ್ತು ಬಹಳಷ್ಟು ಜನ ಎಲೆಕ್ಟ್ರಿಷಿಯನ್ ಕಾರ್ಮಿಕರಿದ್ದೀರಿ, ಪ್ಲಂಬರ್ ಕಾರ್ಮಿಕರಿದ್ದೀರಿ, ಗಾರೆ ಮೇಸ್ತ್ರಿಗಳಿದ್ದೀರಿ. ಇವತ್ತು ಇಲಾಖೆ ವತಿಯಿಂದ ಸುಮಾರು ಯೋಜನೆಗಳು ಇವತ್ತು ಪಡಿತಾ ಇದ್ದೀವಿ ನಾವು. ಮುಂದೆ ನಮಗೆ ಏನು ಅರಿವಿರಲಿಲ್ಲ. ಇವತ್ತು ಒಂದಷ್ಟು ಸಂಘಟನಾತ್ಮಕವಾಗಿ ಲೀಡರ್ಗಳ ಮುಖಾಂತರ ಇವತ್ತು ಇಲಾಖೆಯನ್ನು ಮುಟ್ಟುವಂಥ ಕೆಲಸ ಆಗಿ ಇವತ್ತು ಇಲಾಖೆಯಲ್ಲಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಏನು 1ನೇ ತರಗತಿಯಿಂದ ಹಿಡಿದು ಉನ್ನತ ವ್ಯಾಸಂಗದ ತನಕ ಇವತ್ತು ಹಲವಾರು ರೀತಿಯಲ್ಲಿ ನಾವು ಸ್ಕಾಲರ್ಶಿಪ್ ಪಡಿತಾ ಇದ್ದೀವಿ. ಡಿಲಿವರಿ ಆದರೆ ಡಿಲಿವರಿಗೆ ಒಂದು ಮೊತ್ತ ಪಡಿತಾ ಇದ್ದೀವಿ. ಒಂದು ಕೈಯೋ ಕಾಲೋ ಅನಾಹುತ ಆದರೆ ಅದಕ್ಕೆ ಸಹಾಯಧನ ಪಡಿತಾ ಇದ್ದೀವಿ. ಡೆತ್ ಆದರೆ ಡೆತ್ ಆದಂಥ ಒಂದು ಇದಕ್ಕೆ ಸಹಾಯಧನ ಪಡಿತಾ ಇದ್ದೀವಿ.
ಮದುವೆ ಆದರೆ ಮದುವೆ ಇದಕ್ಕೆ ಸಹಾಯಧನ ಪಡಿತಾ ಇದ್ದೀವಿ. ಈ ರೀತಿ ಹಲವಾರು ಯೋಜನೆಗಳನ್ನು ಇವತ್ತು ಕಾರ್ಮಿಕರು ಪಡೆಯುವಂಥದ್ರಿಗೆ ಜೊತೆಗೆ ಇವತ್ತು ಈ ಶ್ರಮ ಕಾರ್ಡ್ ಅಂತೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಶ್ರಮ ಅಡಿಯಲ್ಲಿ 352 ಕಾರ್ಮಿಕರನ್ನು ಒಳಪಟ್ಟಂತೆ ಈ ಶ್ರಮ ಕಾರ್ಡ್ ಕೊಟ್ಟಿದ್ದಾರೆ. ಅಂತ ಒಂದು ಈ ಶ್ರಮ ಕಾರ್ಡ್ಗಳನ್ನು ಪಡ್ಕೊಂಡು ಪ್ರತಿಯೊಬ್ಬರೂ ಅಷ್ಟೇ ಒಂದು ಇನ್ಶೂರೆನ್ಸ್ ಮಾಡೋದ್ರ ಕಡೆ ಗಮನ ಹರಿಸಬೇಕು. ಯಾಕೆ ಅಂತಂದರೆ ಇವತ್ತು ನಾವು ಬಹಳಷ್ಟು ಜನ ದುಡಿಮೆ ಕಡೆ ನಾವು ಗಮನ ಕೊಟ್ಟಿರ್ತೀವಿ. ನಮ್ಮನ್ನು ನಂಬಿಕೊಂಡು ನಮ್ಮ ಫ್ಯಾಮಿಲಿಗಳು ಇರ್ತವೆ ಮನೆಯಲ್ಲಿ. ನಾವು ಯಾರಿಗೂ ಕೆಟ್ಟದ್ದಾಗೋದು ಬೇಡ. ಹಠಾತ್ತಾಗಿ ಕೆಟ್ಟದ್ದಾದಾಗ ನಮ್ಮ ಒಂದು ಕುಟುಂಬಕ್ಕೆ ಪೋಷಣೆ ಇರ್ತಕ್ಕಂಥದ್ದು ಇನ್ಸೂರೆನ್ಸು ಮತ್ತು ನಾವು ಏನು ಒಂದು ಇಲಾಖೆ ಯೋಜನೆ ಇರ್ತದೋ ಅಂಥ ಒಂದು ಯೋಜನೆಗಳನ್ನು ಕಡ್ಡಾಯವಾಗಿ ಪಡೆಯೋದ್ರ ಮುಖಾಂತರ ಪ್ರತಿಯೊಬ್ಬರೂ ಅಷ್ಟೇ ಇವತ್ತು ಬಹಳಷ್ಟು ಜನ ಈ ಒಂದು ಮದ್ಯ ಕುಡಿಯೋದ್ರಲ್ಲಿ ಇರ್ತಾರೆ ನಮ್ಮ ಕಾರ್ಮಿಕರು. ಅದನ್ನು ಆದಷ್ಟು ಕಡಿಮೆ ಮಾಡ್ಕೊಬೇಕು. ಆ ಮದ್ಯ ಕುಡಿಯೋದನ್ನು ಕಡಿಮೆ ಮಾಡ್ಕೊಂಡು ಪ್ರತಿಯೊಬ್ಬರನ್ನು ಕಾರ್ಡ್ ಮಾಡಿಸ್ಬೇಕು. ಕಾರ್ಡ್ ರಿನ್ಯೂವಲ್ ಆಗೋದ್ರ ಕಡೆ ಗಮನ ಹರಿಸ್ಬೇಕು. ನಿಮ್ಮಿಂದ ಆಗಲಿಲ್ಲ ಅಂತಂದರೆ ಕಾರ್ಮಿಕ ಮುಖಂಡರು ಅನ್ಸ್ಕೊಂಡಿರ್ತಕ್ಕಂಥವ್ರು ನಾವುಗಳು ಏನಿರ್ತೀವೋ ನಮ್ಮಗಳನ್ನ ಬಂದು ದಯವಿಟ್ಟು ನೀವು ನಮ್ಮ ಹತ್ರ ಬಂದು ಮಾತಾಡಿ ನಿಮ್ಮ ಕಾರ್ಡ್ಗಳನ್ನು ರಿನ್ಯೂವಲ್ ಆಗಬೇಕಾ, ಇನ್ನೊಂದು ಮಾಡಬೇಕಾ, ನಿಮಗೆ ಮನೆ ಕಟ್ಟ ಯೋಜನೆ ಸಾಲ ಯೋಜನೆ ಬೇಕಾ, ಇಲ್ಲ ಇತರೆ ಯೋಜನೆಗಳು ಏನೇನಿದ್ದಾವೆ ಅದನ್ನು ಅರಿವು ಮೂಡಿಸುವಂಥ ಕಾರ್ಯದಲ್ಲಿ ನಾವು ತೊಡಗೋಣ ಅಂತ ಹೇಳ್ತಾ ಇವತ್ತೇನು ನಮ್ಮ ಜನಸಮೂಹ ಕಟ್ಟಡ ಕಾರ್ಮಿಕರು ಮತ್ತು ಇತರೆ ಕಾರ್ಮಿಕರು ಇಲ್ಲಿ ಬಂದು ಬಾಬಾ ಸಾಹೇಬರಿಗೆ ಒಂದು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಏನು ನಾವಿಲ್ಲಿ 4 ಮಾತುಗಳನ್ನು ಆಡಲಿಕ್ಕೆ ತಾವೆಲ್ಲರೂ ಅವಕಾಶ ಕೊಟ್ಟಿದ್ದೀರಿ. ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ತಾವೆಲ್ಲರೂ ಅಷ್ಟೇ ಒಬ್ರಿಗೊಬ್ಬರು ಒಂದು ಅರಿವು ಮೂಡಿಸುವಂಥ ಕಾರ್ಯ ಇಲ್ಲಿಂದ ಮುಂದುವರಿಯಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಭಾರತ್. ವಿಶ್ವ ಕಾರ್ಮಿಕರ ದಿನಾಚರಣೆಗೆ ಕಟ್ಟಡ ಕಾರ್ಮಿಕರಿಗೆ ಇತರೆ ಕಾರ್ಮಿಕರಿಗೆ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್.